ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋ ಬಂದು ಬುಧವಾರದ ವಿಡಿಯೋ ಆಗಿರುತ್ತೆ. ಬುಧವಾರ ಮತ್ತು ಗುರುವಾರದ ವಿಡಿಯೋ ಇದು. ಯಾಕೆಂದರೆ ಆಲ್ಮೋಸ್ಟು ಎಲ್ರಿಗೂ ಗೊತ್ತಿದೆ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತೀನಿ ಅಂತ ಹೇಳಿದ್ನಲ್ಲ. ಹಾಗಾಗಿ ಅದರ ಹಿಂದಿನ ದಿನ ಪ್ರಿಪ್ರೇಷನ್ ಎಲ್ಲ ಹೇಗಿತ್ತು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ. ನಾವು ಸ್ವಲ್ಪ ಐಟಮ್ನ ತರೋಕ್ಕೆ ಅಂತ ನಾನು ನನ್ನ ಮಗ ಹೊರಟಾಗ ಕುಣಿಗಲಲ್ಲಿ ಸಖತ್ತಾಗಿ ಮಳೆ ಬರ್ತಾಯಿತ್ತು. ಇದು ಒಂಚೂರು ವಿಡಿಯೋ ಇರಲಿ ಅಂದ್ಬಿಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಮಳೆ ಜೋರಾಗಿ ಬರ್ತಾಯಿತ್ತಲ್ಲ, ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ಈಗ ನಾವು ಐಟಮ್ಸ್ನ ತರಕ್ಕೆ ಹೋಗ್ತಾಯಿದ್ದೀವಿ. ಫಸ್ಟು ನಾವು ತರಕಾರಿಗಳನ್ನ ತಂದುಬಿಡೋಣ ಅಂತ ಹೇಳಿ ಸ್ವಲ್ಪ ತರಕಾರಿಗಳನ್ನೆಲ್ಲ ತೊಗೊಂಡ್ವಿ. ಮಳೆ ಬರ್ತಾಯಿತ್ತು. ಮಳೆ ಬಂದ್ರೂ ಸಂತೆನಲ್ಲಿ ತುಂಬಾ ಜನ ಇದ್ದರು. ಮಗ ಒಂದು ಕಡೆ ಐಟಮ್ ತೊಗೊಳ್ತಿದ್ದ, ನಾವೊಂದು ಸ್ವಲ್ಪ ಐಟಮ್ನ ತೊಗೊಂಡ್ವಿ. ಹಾಗೆ ತರಕಾರಿ ಎಲ್ಲ ತೊಗೊಂಡು ಸ್ವಲ್ಪ ಹೋಮಕ್ಕೆ ಸ್ವಲ್ಪ ಸಾಮಾನು ತರಬೇಕಾಗಿತ್ತು ಗಂಧದ ಅಂಗಡಿನಲ್ಲಿ. ಹಾಗಾಗಿ ಅದನ್ನು ಕೂಡ ತೊಗೊಂಡೋಗೋಣ ಅಂತ ಬಂದ್ವಿ. ತರಕಾರಿ ರೇಟ್ ಅಂತೂ ತುಂಬಾ ಜಾಸ್ತಿ ಆಗಿದೆ. ಮಳೆ ಎಲ್ಲ ಕಡೆ ಇರೋದ್ರಿಂದ ತರಕಾರಿಗಳು ಹೆಚ್ಚಾಗಿ ತೊಗೊಂಡ್ರು ಮಿಕ್ಕಿದ್ರೂ ಅದು ಹಾಳಾಗ್ತಾಯಿದೆ. ಹಾಗಾಗಿ ನೋಡಿಕೊಂಡು ತೊಗೋಬೇಕು ಅಂತ ಹೇಳಿ ನಾವಿಬ್ಬರು ಬಂದಿದ್ವಿ. ಆಲ್ಮೋಸ್ಟ್ ಎಲ್ಲ ತರಕಾರಿ ಎಲ್ಲ ತೊಗೊಂಡಿದ್ದಾಯಿತು. ನಮಗೆ ಲಿಸ್ಟು ಏನು ಬರ್ಕೊಟ್ಟಿದ್ರು ಅದನ್ನೆಲ್ಲ ತೊಗೊಂಡು ಬಂದುಬಿಡೋಣ ಅಂತ ಬಂದ್ವಿ. ಆಲ್ಮೋಸ್ಟು ಎಲ್ಲ ಕೆಲಸನೂ 90% ಎಲ್ಲ ಮುಗಿದಿದೆ. ಇದನ್ನು ತೊಗೊಂಡೋದ್ರೆ ಕೆಲಸ ಎಲ್ಲ ಮುಗೀತೆ ಅಂತ ಬಂದ್ವಿ. ನೋಡ್ತಾ ಇರ್ಬೋದು, ಗಂಧದ ಅಂಗಡಿಲೂ ಅಷ್ಟೇ ತುಂಬಾ ಜನ ಇದ್ದರು. ವರಮಹಾಲಕ್ಷ್ಮಿ ಹಬ್ಬದ ಟೈಮು, ಅಂದರೆ ಈ ಶ್ರಾವಣದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬರುತ್ತಲ್ಲ, ಆವತ್ತಿನ ದಿನ ಮಾಡಿಲ್ದಲ್ಲೇ ಇರೋರು ಬೇಕಿದ್ರೆ ಶುಕ್ರವಾರ ಮಾಡ್ಕೋಬೋದಿರುತ್ತಲ್ಲ. ಹಾಗಾಗಿ ಅಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಜನ ಇದ್ದರು. ಅಲ್ಲೂ ಎಲ್ಲ ತೊಗೊಂಡ್ವಿ. ಮತ್ತು ಇಲ್ಲಿ ಲಕ್ಷ್ಮೀ ಮುಖವಾಡಗಳಿರ್ಬೋದು, ಲಕ್ಷ್ಮಿಗೆ ಹಾಕೋ ಕೈಕಾಲುಗಳಿರ್ಬೋದು, ಅಂದರೆ ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದ ವಸ್ತುಗಳಂತೂ ತುಂಬಾ ಇತ್ತು. ನೋಡೋಕ್ಕಂತೂ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ಆಲ್ಮೋಸ್ಟ್ ಇಲ್ಲೂ ಎಲ್ಲ ನಾವು ಗಂಧಿಗ್ರಂಡಿನೂ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಆಯ್ತಾ ಸಮಿತ? ಆಯ್ತಾ? ಬ್ಯಾಗ್ ಆಯ್ತಾ? ಹೋಮತ್ ಬೇಕು? ಹಾಂ ಹಾಂ ಹ್ಞೂ ಹ್ಞೂ ಹಾಗೆಯೇ ಹೋಮಕ್ಕೆ ನಮಗೆ ಗಣ ಹೋಮ ಮಾಡಿಸ್ತಾ ಇದ್ದೀನಿ. ಗಣ ಹೋಮಕ್ಕೆ ನಮಗೆ ಸ್ವಲ್ಪ ಇದನ್ನು ಮಾಡ್ಕೊಳ್ಳೋಕೆ ಹೇಳಿದರು, ಮೋದಕ. ಅದು ಸಡನ್ನಾಗಿ ನೆನಪೇ ಬರ್ತಾಯಿಲ್ಲ. ಮೋದಕ ಮಾಡೋಕ್ಕೆ ಹೇಳಿದರು. ಅದು ಕೂಡ ಕೊಬ್ಬರಿ ಎಲ್ಲ ತುರಿದಿಕ್ಕೊಂಬಿಡೋಣ ಅಂತೇಳಿ ನಾನು ಸ್ವಲ್ಪ ತುರಿದೆ, ಹಾಗೆ ಮಗ ಕೂಡ ತುರಿದ. ಅಮ್ಮ ಬಂದರು. ಅಮ್ಮ ಬಂದಮೇಲೆ ಮಡ್ಲಕ್ಕಿ ಹಾಕ್ತೀನಿ ಅಂತ ಹೇಳಿದ್ರು. ನಾನು ನಾಳೆ ಹಾಕುವಂತ ಶುಕ್ರವಾರ ಹಾಕೋಕ್ಕೆ ಹೇಳಿದ್ದೆ. ಅಮ್ಮ ಇದು ಗುರುವಾರದ್ದು, ಈ ವಿಡಿಯೋ ಬಂದು ಗುರುವಾರದಿಂದ ಸ್ಟಾರ್ಟ್ ಆಗ್ತಾ ಇರೋದು. ಗುರುವಾರನೇ ಹಾಕ್ಬಿಡ್ತೀನಿ ಅಂತ ಹೇಳಿ ಹಾಕಿದ್ರು. ಶುಕ್ರವಾರ ಆಲ್ಮೋಸ್ಟ್ ಯಾರೂ ಮಡ್ಲಕ್ಕಿ ಹಾಕಲ್ವಂತೆ. ಹಾಗಾಗಿ ಅಮ್ಮ ಗುರುವಾರನೇ ಹಾಕ್ಬಿಡೋಣ ಅಂತ ಹೇಳಿ ಮಡ್ಲಕ್ಕಿ ಕೂಡ ಹಾಕ್ತಾಯಿದ್ದಾರೆ. ಅಮ್ಮನೂ ಅಷ್ಟೇ ಸೀರೆ ಮತ್ತು ನಮ್ಮ ಮನೆಯವ್ರಿಗೆ ಬಟ್ಟೆ ತೊಗೊಂಡು ಬಂದಿದ್ದರು. ಹಾಗೆ ಬೆಳ್ಳಿದು ದೀಪ ಕೂಡ ತಂದಿದ್ದರು. ಇಲ್ಲಿ ಮಡ್ಲಕ್ಕಿ ಹಾಕಿಸ್ಕೋಬೇಕಾದ್ರೆ ಸೀರೆ ಹಾಕೋಬೇಕಾಗಿತ್ತು. ಬಟ್ ತುಂಬಾ ಅರ್ಜೆಂಟ್ ಇತ್ತು, ಗಾಬರಿ ಇತ್ತು. ಯಾಕೆಂದರೆ ಐನೋರು ಬೇರೆ ಫೋನ್ ಮಾಡಿದ್ರು, ಬರ್ತಾಯಿದ್ದೀವಿ ಎಲ್ಲ ಅಲಂಕಾರ ಮಾಡೋದಕ್ಕೆ ದೇವ್ರಿಗೆ ಅಂತ ಹೇಳಿ. ಹಾಗಾಗಿ ನಾನು ಡ್ರೆಸ್ಸಲ್ಲೇ ಹಾಕಿಸ್ಕೊಂಡೆ. ಆಮೇಲೆ ಅನ್ನಿಸ್ತು, ಅಯ್ಯೋ ಸೀರೆ ಉಟ್ಕೋಬೇಕಾಗಿದ್ದಲ್ವ, ಒಂದೆರಡು ನಿಮಿಷ ಅಂತ ಅನ್ನಿಸ್ತು. ಬಟ್ ಆದರೂ ನಡೆಯುತ್ತೆ ಅಂತ ಹೇಳಿದ್ರು. ನಮ್ಮ ದೊಡ್ಡಮ್ಮ ಇದ್ದರು. ನಡೆಯುತ್ತೆ ಬಿಡು, ಪರವಾಗಿಲ್ಲ ಅಂತ ಅಂದರು. ಅವರಲ್ಲೇ ಈಚೆ ನಿಂತವ್ರೆ ಭಟ್ರು, ಹೋಗಿ ಮಾತಾಡ್ಸೋಕು. ಎರಡು ಕೈ ಮಾಡ್ಬೇಕು, ಇನ್ನೊಂದೊಂದು ಕೈಯಲ್ಲಿ ಇದೆಲ್ಲ ಆಯಿತು. ಇದೆಲ್ಲ ಆದಮೇಲೆ ಇಂದ್ರಕ್ಕ ಬಂದರು. ಅಂದರೆ ನಮ್ಮ ನಾದಿನಿಯವರು, ದೊಡ್ಡವರು ಇವರು ಬಂದರೆ ನನಗೊಂಥರ ಏನೋ ಒಂಥರ ಬಲ ಇದ್ದಂಗೆ ಅಂತಲೇ ಹೇಳ್ಬೋದು. ನಾನೊಂದು ಸಿಕ್ಕಾಬಟ್ಟೆ ಬ್ಯುಸಿ ಆಗಿಬಿಟ್ಟೆ ಇವತ್ತು ಐನೂರು ಬಂದಾಗ.
ಎಷ್ಟು ಟೆನ್ಷನ್ ಆಯಿತು ಅಂದರೆ ನಿಜವಾಗ್ಲೂ ಹೇಳೋಕ್ಕಾಗ್ತಾ ಇರಲಿಲ್ಲ. ಆಮೇಲೆ ಭಟ್ರು ಕೂಡ ಎಲ್ಲ ಬಂದರು, ಒಲೆ ಪೂಜೆ ಮಾಡಿ ಅಂತ ಹೇಳಿದ್ರು. ಹಂಗಾಗಿ ನಾನೇ ಅಕ್ಕನ ಕಳಿಸ್ದೆ, ಅವರೇ ಹೋಗಿ ಪೂಜೆ ಮಾಡ್ಕೊಂಡು ಬಂದರು. ಇದೆಲ್ಲ ಆದಮೇಲೆ ಕುಂಕುಮ ಕೊಡೋದಕ್ಕೆ ಬಳೆಗಳ್ನ ಕೂಡ ತೊಗೊಂಡು ಬಂದಿದ್ದೆ. ಹಾಗಾಗಿ ಅದನ್ನು ಕೂಡ ಕಟ್ಟಿಟ್ಬಿಡಿ ಅಂತ ಹೇಳಿದೆ. ಅಮ್ಮನೂ ನಮ್ಮ ಇಂದ್ರಕ್ಕನೂ ರೆಡಿ ಮಾಡ್ಕೊಳ್ತಾಯಿದ್ರು. ಅಷ್ಟೊತ್ತಿಗೆ ಐನೋರು ಕೂಡ ಬಂದರು. ಎಷ್ಟು ಟೆನ್ಷನ್ ಆಯಿತು ಅಂದರೆ ಅವತ್ತು ನಿಜವಾಗ್ಲೂ ಸಖತ್ತು ಟೆನ್ಷನ್ ಆಗೋಯ್ತು ನನಗಂತೂ. ಯಾವುದು ಮಾಡಲಿ, ಏನು ಕೊಡಲಿ, ನಿಜವಾಗ್ಲೂ ಇದು ಫಸ್ಟು ಟೈಮು ನಾನು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತಿರೋದು. ಏನು ಬೇಕು ಏನು ಬೇಡ ಅಂತ ನಿಜವಾಗ ನನಗೆ ಖಂಡಿತ ಗೊತ್ತಿರಲಿಲ್ಲ. ಅದರಲ್ಲೂ ಸ್ವಲ್ಪ ಇವರು ಜೋರಾಗಿ ಕೇಳೋರು, ಏಮನ ಅದೆಲ್ಲಮ್ಮ ಇದೆಲ್ಲಮ್ಮ ಅನ್ನೋರು. ನಿಜವಾಗ್ಲೂ ಸಖತ್ತು ಟೆನ್ಷನ್ ಆಯಿತು. ನಮ್ಮ ಮನೆಯವ್ರು ಬೇರೆ ಡ್ಯೂಟಿಗೆ ಹೋಗ್ಬಿಟ್ಟಿದ್ರು. ಮಗ ಒಂದು ಐಟಮ್ ತರೋಕೆ ಅವನನ್ನು ಕಳಿಸಿದ್ದೆ. ಇನ್ನೊಂದು ಐಟಮ್ ಬೇಕು ಅಂದರೆ ಪಾಪ ನನ್ನ ಮಗಳು ಕೂಡ ಓಡೋದ್ಲು. ಎಷ್ಟು ಟೆನ್ಷನ್ ಇತ್ತು ಅಂದರೆ ನಿಜವಾಗ್ಲೂ ಅವತ್ತು ಏನಪ್ಪ ಇದು ಹಿಂಗೆ ಮಾಡ್ಕೊಂಡ್ಬಿಟ್ಟೆ. ನಾನು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಹೇಳಿಬಿಟ್ಟೆ, ಇಲ್ಲ ನೀನು ರಜೆ ಹಾಕ್ಬಿಟ್ಟು ಬಂದುಬಿಡು, ಇವಾಗ ನನಗೆ ಏನು ಕೈ ಕಾಲೇ ಆಡ್ತಾಯಿಲ್ಲಪ್ಪ, ನನಗೆ ಅಷ್ಟೊಂದು ಟೆನ್ಷನ್ ಆಗ್ತಿದೆ ಅಂತಂದೆ. ಏನು ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿ ಕೂಲಾಗಿರು, ಅವ್ರು ಏನು ಕೇಳ್ತಾರೆ ಅದನ್ನು ತರಿಸ್ಕೊಡು, ಟೆನ್ಷನ್ ಮಾಡ್ಕೋಬೇಡ, ಯಾಕೆ ಟೆನ್ಷನ್ ತೊಗೋತೀಯಾ ಅಂತ ಅಂದರು. ನಿಜವಾಗ್ಲೂ ಒಂದು ಗೊತ್ತಿದ್ರೆ ನನಗೊಂದು ಗೊತ್ತಿಲ್ಲ ಈ ಪೂಜೆ ಬಗ್ಗೆ ನನಗೆ ನಿಜವಾಗ್ಲೂ. ಹಾಗಾಗಿ ಅದು ಕೂಡ ನನಗೆ ಅವತ್ತು ಸಿಕ್ಕಾಪಟ್ಟೆ ಟೆನ್ಷನ್ ಆಯಿತು, ಗಾಬರಿ ಆಯಿತು. ಎಲ್ಲ ನೀಟಾಗಿ ಜೋಡಿಸಿದ್ರು. ಬಾಳೆ ಎಲೆ, ಮಾವಿನ ಸೊಪ್ಪು, ಹಾಗೆ ಟೈನ್ ದಾರಗಳು ಇವೆಲ್ಲ ಸ್ವಲ್ಪ ನಾನು ತೊಗೊಂಡು ಬಂದಿರಲಿಲ್ಲ. ಅಯ್ಯೋ ಮನೇಲೇ ಇದೆ ಬಿಡು. ಆಮೇಲೆ ಬಾಳೆ ಎಲೆ ಬರುತ್ತೆ ಅಂತ ಹೇಳಿದ್ರು, ಬಟ್ ಪೂಜೆಗೆ ಕೆಳಗೆ ಹಾಕಬೇಕು ಅನ್ನೋದು ನಿಜ, ಅದು ಮೈಂಡು ಹೋಗೇ ಇರಲಿಲ್ಲ ನನಗೆ. ನನಗೇನು ಇಂಥ ಕೆಲಸ ಮಾಡ್ಕೊಂಬಿಟ್ಟೆ, ಇದೆಲ್ಲ ಬೇಕಿತ್ತಲ್ವ, ನಾನೇ ಎಡ್ವಟ್ಟು ಮಾಡ್ಕೊಂಬಿಟ್ನ, ಇವೆಲ್ಲ ತರಬೇಕಿತ್ತಲ್ವ. ಅವರು ಒಂದೆರಡು ಐಟಮ್ ಏನೋ ಬರ್ದಿರಲಿಲ್ಲ, ಹಂಗಾಗಿ ಅದು ಒಂದು ಸ್ವಲ್ಪ ಅಲ್ಲಿ ಅವಾಗ ಮಿಸ್ ಹೊಡಿತು. ಒಂದು ಐಟಮ್ ತರೋಕೆ ಹೋದಾಗ ಒಂದು ಐಟಮ್ಮು ಲೇಟಾಗಿ ತೊಗೊಂಬರೋರು ಹುಡುಗರು. ಅವತ್ತು ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತಂತೆ. ಯಾವತ್ತು 14ನೇ ತಾರೀಕು ಗುರುವಾರ ಸಂಜೆ. ಅದೆಲ್ಲ ಆದಮೇಲೆ ದೇವರಿಗೆ ಮುಖವಾಡ ಇಡೋದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಕಲಿಸ್ಕೊಡಿ ಅಂತ ಹೇಳಿದ್ರು. ಹಂಗಾಗಿ ಅಕ್ಕಿ ಹಿಟ್ಟನ್ನ ಕಲಿಸ್ಕೊಟ್ಟೆ. ಮುಖಕ್ಕೆ ಅದನ್ನು ಇಟ್ಬಿಟ್ಟು ಅಚ್ಚು ತೆಗೆದಿದ್ರು. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಲಕ್ಷ್ಮಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಾಬು ಹಂಗೆ ಬರಬೇಕು ಅಂತ ಹಾಕಿ ನೀವು ನಾನು ಹೇಳಿದ್ದೀಗ ಅರ್ಥ ಆಯ್ತು ಬಾಬು. ಕಡ್ಡಿ ಮೇಲ್ ಬರ್ಲಿ, ಯಾವತ್ತು ಅಷ್ಟೇ ಕಡ್ಡಿ ಮೇಲ್ ಬರ್ಬೇಕು, ಹಂಗೆ ಬರಬೇಕು. ಉದ್ದ ಬಿಡಿ, ಒಂದಿಷ್ಟು ಉದ್ದ ಬಿಟ್ಬಿಟ್ಟೆ ಕಟ್ ಮಾಡಿ. ಒಂದು ರೌಂಡ್ ಈ ಕಡೆ ಅಷ್ಟೇ ಉದ್ದ ಬಿಟ್ಕೊಳ್ಳಿ, ಉದ್ದ ಕಟ್ ಮಾಡ್ಕೊಳ್ಳಿ, ಕೇಳ್ಕೊಳ್ಳಿ ಕ್ಲೀನಾಗಿ. ಅವ್ರು ಬಂದಿದ್ದ ಟೈಮ್ ಬಂದು 8 ಗಂಟೆ. 9:30 ಎಲ್ಲ ಮುಗಿಸಿದ್ರು. ಅದೇ ಟೈಮಿಗೆ ನನ್ನ ತಂಗಿ ಬಂದಳು. ಆಮೇಲೆ ನಮ್ಮ ಜ್ಯೋತಿ ಹಾಗೆ ನಮ್ಮ ಪೂಜಾ ಕೂಡ ಬಂದಿದ್ದರು. ಎಲ್ಲರೂ ಒಂದೊಂದು ಕೆಲಸನ ಮಾಡಿದ್ರು. ನಿಜವಾಗ್ಲೂ ಸಖತ್ತು ಖುಷಿಯಾಯಿತು ನನಗೆ. ಬಿಡಪ್ಪ, ನಾನು ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ಒಬ್ಬೊಬ್ಬರು ಕೆಲಸ ಮಾಡೋದಕ್ಕೆ ಎಷ್ಟು ಹಿಂಜರಿತಾರೆ ಅಂದರೆ ಅಷ್ಟೊಂದು ಹಿಂಜರಿತಾರೆ. ಬಟ್ ಎಲ್ಲ ನನ್ನ ತಂಗಿ, ನಮ್ಮ ಅಕ್ಕ, ಪೂಜಾ ಎಲ್ಲರೂ ಒಂದೊಂದು ಕೆಲಸ ಮಾಡಿಕೊಂಡು ನಂಗೆ ನಿಜವಾಗ್ಲೂ ತುಂಬಾ ಹೆಲ್ಪ್ ಮಾಡಿದ್ರು ಅಂತಲೇ ಹೇಳ್ಬೋದು. 101 ಮೋದಕ ಮಾಡೋಕ್ಕೆ ಹೇಳಿದ್ರಲ್ಲ, ಅದು ಕೂಡ ಅಮ್ಮ ಎಲ್ಲ ಕಲಸಿಟ್ಟಿದ್ರು. ನಾನು ಸಕ್ಕರೆ ಅವೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ತುಂಬ ಚಿಕ್ಕದಾಗಿ ಮಾಡಿ ಅಂತ ಹೇಳಿದರು. ಎಷ್ಟು ಚಿಕ್ಕದಾಗಿ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಇವ್ರು 3 ಜನ ಮಾಡಿದ್ರು. ಹಾಗೆ ನನ್ನ ತಂಗಿ ಮಗಳು ಅನು ಕೂಡ ಅಷ್ಟೇ, ಅವಳು ಅಷ್ಟೇ ತುಂಬಾ ಅಂದರೆ ತುಂಬಾ ಹೆಲ್ಪ್ ಮಾಡಿದ್ಲು ನಿಜವಾಗ್ಲೂ. ಇವರೆಲ್ಲ ಬಂದಿದ್ದೆಲ್ಲ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನಾವೇನೇ ಒಂದು ಫಂಕ್ಷನ್ ಮಾಡಿದ್ರು ನಮ್ಮ ರಿಲೇಟಿವ್ಸ್ ಎಲ್ಲ ಬಂದು ಸೇರ್ಕೊಂಡಾಗಲೇ ಅದ್ರ ಖುಷಿನೇ ಬೇರೆ ಥರ ಇರುತ್ತೆ. ನಿಜವಾಗ್ಲೂ ಆ ಮೂಮೆಂಟ್ನೆಲ್ಲ ನಾವು ಸಖತ್ತು ಮಿಸ್ ಮಾಡ್ಕೊಳ್ತೀವಿ ಅನ್ನೋ ಅನಿಸ್ಬಿಡುತ್ತೆ ಒಂದೊಂದು ಸಲ. ಇಲ್ಲಂತೂ ನಂಗೆ ಸಖತ್ತು ಖುಷಿ ಆಯಿತು ಈ ಸಲ ಎಲ್ಲರೂ ಸೇರಿಕೊಂಡು ಮಾಡಿದ್ದು. ಇನ್ನೂ ತುಂಬ ಜನ ಬರೋರಿದ್ದರು, ಬಟ್ ಬರೋಕ್ಕಾಗಿರಲಿಲ್ಲ ಅವ್ರ ಕೈಲಿ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಭಟ್ರು ಕೂಡ ಅಡುಗೆ ಎಲ್ಲ ಮಾಡಿದ್ರು. ನೈಟು ನಮಗೆ ಅಡುಗೆ ಕೂಡ ಎಲ್ಲ ಮಾಡಿಕೊಟ್ಟಿದ್ರು. ರಸಮ್ ಮಾಡಿ ಮತ್ತು ಅನ್ನ ಮಾಡಿಕೊಟ್ಟಿದ್ರು. ನೈಟೇ ಒಬ್ಬಟ್ಟು ಕೂಡ ತೊಡ್ಕೊತಾಯಿದ್ರು. ಒಬ್ಬಟ್ಟಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದರು, ಸ್ಮೂತಾಗಿ. ನಾವು ಮನೆಯಲ್ಲಿ ಹೇಗೆ ಮಾಡ್ತೀವೋ ಅದಕ್ಕಿಂತ ತುಂಬ ಚೆನ್ನಾಗಿ ಮಾಡಿದರು. ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳಿದ್ರು. ಟೇಸ್ಟ್ ನೋಡಿದ್ವಿ, ಹೂರ್ಣ ತಿಂದು ನೋಡಿದಾಗ ಸ್ವಲ್ಪ ಸಿಹಿ ಕಡಿಮೆ ಅನ್ನಿಸ್ತು. ಹಾಗಾಗಿ ಸ್ವಲ್ಪ ಬೆಲ್ಲ ಕೂಡ ಅಲ್ಲಿ ಆ್ಯಡ್ ಮಾಡಿದ್ರು. ಜಾಸ್ತಿ ಒಬ್ಬಟ್ಟು 2 ಮಾಡ್ಬಿಟ್ಟ.
ನೀನೇ ಲೇಟಾಗಿ ಬಂದಿದ್ದೆ. ಏನೇನು ಮಾಡ್ತಾ ಇದ್ದೀರಲ್ಲ? ನಾವು ಗಣಪತಿಗೆ ಮೋದಕ ಮಾಡ್ತಾ ಇದ್ದೀವಿ. ಪ್ಲೇಟ್ ಬೇಡ ಅನ್ಲಲ್ಲ ಇವಳು ಪೂಜಾ. ಅಂಕಲ್ ನಿದ್ದೆ ಬತ್ತಾಯ್ತಾ ಟೀ ಬೇಕಾ? ಅವರೆಲ್ಲ ಅಲ್ಲಿ ಮೋದಕ ಮಾಡಿಕೊಡ್ತಾ ಇದ್ರೆ ನಾನು ಇಲ್ಲಿ ತೇಲಿಸ್ತಾ ಇದ್ದೀನಿ. ಎಷ್ಟು ಕೆಲಸಗಳಿತ್ತು ಅಂದರೆ ಅವತ್ತು ನಿಜವಾಗ್ಲೂ ಯಾರು ಬಂದು ಮಾಡಿಕೊಟ್ರು ಸವಿತಾನೇ ಇಲ್ಲ, ಅಷ್ಟೊಂದು ಕೆಲಸ. ಮತ್ತು ಸಣ್ಣದಾಗಿ ಮಾಡೋಕ್ಕೆ ಹೇಳಿದರು. ಅದು ಎಷ್ಟು ಸಣ್ಣದಾಗಿ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಸಣ್ಣದಾಗಿ ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ಈ ವಿಡಿಯೋ ಮೂಲಕ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಇದೆಲ್ಲ ತೇಲಿಸ್ಬೇಕಾದ್ರೆ ನೋಡಿ ನನ್ನ ಮಗಳು ಬಂದು ವಿಡಿಯೋ ಮಾಡಿದ್ದಾರೆ. ನೋಡಿ midnight 11:30 I guess. Me and Mama's vibing with all these preparations. Look at the big stage. ಸ್ವಲ್ಪ ಕರ್ಜಿಕಾಯಿ ಕೂಡ ಮಾಡೋಕ್ಕೆ ಹೇಳಿದರು. ನಾವು ಕರ್ಜಿಕಾಯಿ ಮಾಡಲಿಲ್ಲ, ಮೋದಕನೇ ಸ್ವಲ್ಪ ದಪ್ಪನಾಗಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಅದೆಲ್ಲ ಒಸ್ಕೊಂಡು ಮಾಡ್ಕೊಡೋದು ಅದೆಲ್ಲ ಸ್ವಲ್ಪ ಜಾಸ್ತಿನೇ ರಿಸ್ಕೆ ಅಂತಲೇ ಅನ್ನಿಸ್ತು. ಹಾಗಾಗಿ ಅದನ್ನೆಲ್ಲ ಮಾಡ್ಕೊಂಡ್ವಿ. ಇದು ಶುಕ್ರವಾರದ ಬೆಳಗ್ಗೆ ವಿಡಿಯೋ. ಎಲ್ಲರೂ ಮಲ್ಕೊಂಡಿದ್ರು. ನಾನು ಬೇಗನೆ 5 ಗಂಟೆಗೆ ಎದ್ದು ನಾನು ಸ್ನಾನ ಎಲ್ಲ ಮಾಡಿಕೊಂಡು ತಂಗಿ ಮಗಳನ್ನ ಎಬ್ಬರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ಮಲಗಿದ್ದಾರೆ. ಹಾಗೆಯೇ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಹೇಗಾಯಿತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ನಗ್ತಾಯಿರಿ, ನಗಿಸ್ತಾಯಿರಿ.